ಬಸವ ಮಂಟಪದಲ್ಲಿ ಶಿವಯೋಗದ ಸಂಭ್ರಮ. ಮಾತೆ ಸತ್ಯದೇವಿ ನೇತೃತ್ವದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಮಹಾಶಿವರಾತ್ರಿ ಪ್ರಯುಕ್ತ ಬಸವ ಮಂಟಪದಲ್ಲಿ ವಿಶೇಷ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಿತು. ರಾಷ್ಟ್ರೀಯ ಬಸವ ದಳದ ವತಿಯಿಂದ ಸಾಮೂಹಿಕ ಇಷ್ಟಲಿಂಗ ಪೂಜೆ ಆಯೋಜನೆ ಮಾಡಲಾಗಿತ್ತು. ಪೂಜಾ ಸಂಕಲ್ಪದ ನೇತೃತ್ವ ವಹಿಸಲಿರುವ ಪೂಜ್ಯ ಮಾತಾ ಸತ್ಯದೇವಿ ಮಾತಾಜಿಯವರು ಬೀದರ್ ನಗರದಲ್ಲಿ ಮಹಾಶಿವರಾತ್ರಿ ಭಕ್ತಿ ಭಾವನೆ ಮನೆ ಮಾಡಿತ್ತು. ಶರಣರ ಸಂಸ್ಕೃತಿಯ ತಳಹದಿ ಮೇಲೆ ರಾಷ್ಟ್ರೀಯ ಬಸವಣ್ಣ ದಳದ ವತಿಯಿಂದ ನಗರದ ಓಲ್ಡ್ ಸಿಟಿಯ ಬಸವ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿರುವ ಸಾಮೂಹಿಕ ಇಷ್ಟಲಿಂಗ ಪೂಜೆ ಭಕ್ತರ ಗಮನ ಸೆಳೆಯಿತು. ಪೂಜ್ಯ ಮಾತೆ ಸತ್ಯದೇವಿ ಮಾತಾಜಿಯವರು ದಿವ್ಯ ನೇತೃತ್ವದಲ್ಲಿ ವಿಶಿಷ್ಟ ಪೂಜೆ ನೆರವೇರಿತು. ಕೇವಲ ಉಪವಾಸ ಜಾಗರಣೆಗೆ ಸೀಮಿತವಾಗದೆ ಅಂತರಂಗದ ಅರಿವನ್ನು ಜಾಗೃತಗೊಳಿಸುವುದು ಈ ಇಷ್ಟಲಿಂಗ ಪೂಜೆಯ ಮುಖ್ಯ ಉದ್ದೇಶ. ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನೂರಾರು ಭಕ್ತರು ಏಕಕಾಲಕ್ಕೆ ಇಷ್ಟಲಿಂಗವನ್ನ ಹಸ್ತದ ಮೇಲಿಟ್ಕೊಂಡು ಧ್ಯಾನ ಮಾಡಿ ವಚನ ಪಠಣ ಮಾಡಿ ಪೂಜೆಯ ಆನಂದ ಸವಿದ್ರು ಶರಣರು. ಮಾತೆ ಸತ್ಯದೇವಿಯವರು ಇಷ್ಟಲಿಂಗ ಪೂಜೆಯ ಮಹತ್ವದ ಮತ್ತು ದೈನಂದಿನ ಜೀವನದಲ್ಲಿ ಶರಣ ಸಂಸ್ಕೃತಿಯ ಅನಿವಾರ್ಯತೆ ಬಗ್ಗೆ ಆಶೀರ್ವಚನ ನೀಡಿದ್ರು. ಶರಣಾರ್ಥಿ ಎಂಬ ನಾದ ಎಲ್ಲೆಡೆ ಮೊಳಗಿತ್ತು. ರಾಷ್ಟ್ರೀಯ ಬಸವ ದಳದ ಕಾರ್ಯಕರ್ತರು ಬಂದಂತಹ ಶರಣರಿಗೆ ಲಿಂಗ ಪೂಜೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ರು. ಈ ಬಾರಿಯ ಶಿವರಾತ್ರಿಯು ಬಸವ ಮಂಟಪದಲ್ಲಿ ಕೇವಲ ಆಚರಣೆಯಾಗದೆ ಒಂದು ಆಧ್ಯಾತ್ಮಿಕ ಕ್ರಾಂತಿಗೆ ಸಾಕ್ಷಿಯಾಯಿತು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೀದರ್.